ಕುಂಬಳಗೋಡನಲ್ಲಿರುವ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಕಳೆದ 4 ದಿನಗಳಿಂದ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ. ಪ್ರಮುಖವಾಗಿ 60ನೇ ಹುಟ್ಟುಹಬ್ಬದ ನಿಮಿತ್ತ 60 ಹೋಮ ಹವನಗಳು ಮಾಡಲಾಗಿದೆ. ಮೊದಲನೇ ದಿನದಿಂದ ಮುಂಜಾನೆ ಮತ್ತು ಸಂಜೆ ಸಮಯಕ್ಕೆ ನವಗ್ರಹ ಹೋಮ, ಸುದರ್ಶನ ಹೋಮ, ಗಣಪತಿ ಹೋಮ, ಮಹಾಗಣಪತಿ ಹೋಮ, ವಾಸ್ತು ಹೋಮಗಳು ನಡೆದವು. ಇಂದು ಕೊನೆ ದಿನ ಬೆಳಗ್ಗೆಯಿಂದಲೇ ಹೋಮ ಹವನಗಳು ಪ್ರಾರಂಭವಾಗಿದ್ವು. ಶಂಖ ಚಂಡಿಕಾ ಹೋಮವು ಪ್ರಾರಂಭವಾಗಿ ಸುಮಾರು 3 ಗಂಟೆಗಳ ಕಾಲ ನಡೆದಿದೆ. ಶಂಖ ಚಂಡಿಕಾ ಹೋಮವು ಚಂಡಿಕಾ ದೇವಿಯನ್ನ ಆರಾಧಿಸುವ ಅತ್ಯಂತ ಶಕ್ತಿಶಾಲಿ ಯಜ್ಞವಾಗಿದೆ. ಜೊತೆಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಕೌಟುಂಬಿಕ ಸಮೃದ್ಧಿಗೆ ಮಾಡ್ತಾರೆ. ಇನ್ನು ಈ ಹೋಮವನ್ನ 10 ಪುರೋಹಿತರ ತಂಡ ಪೂರೈಸಿದೆ. ಹೋಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ, ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗಿದ್ರು. ಇವತ್ತು ಪೂರ್ಣಾಹುತಿ ಎಲ್ಲ ಇದೆ, ಚಂಡಿ ಹೋಮ ಎಲ್ಲ. ಇದರ ಜೊತೆಯಲ್ಲಿ ಪ್ರಕಾಶನಾಥ ಸ್ವಾಮಿಗಳ 60ನೇ ವರ್ಷದ ಹುಟ್ಟುಹಬ್ಬವು ಕೂಡ ಇವತ್ತು ಜರುಗ್ತಾ ಇದೆ. ಬದಲಾಗಿರ್ತಕ್ಕಂಥ ಆಧುನಿಕ ಕಾಲಕ್ಕೆ ನಮ್ಮ ಆಚರಣೆಗಳನ್ನು ಬಿಟ್ಟದ್ದೇ ಆದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಹಣ್ಣು ಒಳಗಡೆ ತಿನ್ನಲಿಕ್ಕೆ ಚೆನ್ನಾಗಿದೆ, ಆದರೆ ತಿನ್ನೋ ಹಣ್ಣು ಚೆನ್ನಾಗಿರಬೇಕು ಅಂದರೆ ಮೇಲೆ ಕವಚವು ಕೂಡ ಭದ್ರವಾಗಿರಬೇಕು. ನಮ್ಮ ಈ ಎಲ್ಲ ಅನುಷ್ಠಾನಗಳು, ಭಕ್ತಿ, ಉಪಾಸನೆಗಳು, ಆಚರಣೆಗಳು ಹೊರಗಿನ ಕವಚ ಇದ್ದಾಗೆ ನಮ್ಮ ಒಳಗಿನ ಆತ್ಮತತ್ವವನ್ನು ರಕ್ಷಣೆ ಮಾಡಲಿಕ್ಕೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮಲ್ಲಿ ಇವತ್ತು ಚಂಡಿಯಾಗ ಮತ್ತು ಶ್ರೀನಿವಾಸ ಕಲ್ಯಾಣದ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಸಕಲ ಭಕ್ತಾದಿಗಳು ಭಾಗವಹಿಸಬೇಕಾಗಿ. ಮುಂಜಾನೆ ಅದ್ದೂರಿಯಾಗಿ ಶಂಖ ಚಂಡಿಕಾ ಹೋಮ ನಡೆದಿದ್ದು, ನಂತರ ಬಹಳ ಕಾತುರದಿಂದ ಕಾಯುತ್ತಿದ್ದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಮಾಡಲಾಯಿತು. ಇಂದು ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ದೇವಿಯ ವಿವಾಹವನ್ನ ಸ್ಮರಿಸುವ ಆಚರಣೆಯಾಗಿದೆ. ಇಂತಹ ಉತ್ಸವವನ್ನ ಪ್ರತಿ ಬಾರಿ ಆಂಧ್ರದ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಆದರೆ ಸ್ವಾಮೀಜಿ ಹುಟ್ಟುಹಬ್ಬದ ನಿಮಿತ್ತ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ತಿರುಪತಿ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮಾದರಿಯಲ್ಲಿ ವೇದಿಕೆ ನಿರ್ಮಾಣ ಮಾಡಿ ತಿರುಪತಿ ತಿಮ್ಮಪ್ಪನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಹೂವುಗಳಿಂದ ಅಲಂಕರಿಸಿದ ವೇದಿಕೆ ಮೇಲೆ ಕಲ್ಯಾಣೋತ್ಸವ ನಡೆದಿದ್ದು, ಪುರೋಹಿತರ ಮಂತ್ರ ಘೋಷಗಳೊಂದಿಗೆ ಅತ್ಯಂತ ವೈಭವದಿಂದ ನಡೆದಿದೆ. ಎಲ್ಲಾ ಪೂಜೆಗಳು ಮುಗಿದ ಮೇಲೆ ತಿಮ್ಮಪ್ಪನ ಭಕ್ತರು ಕ್ಯೂನಲ್ಲಿ ನಿಂತು ದರ್ಶನ ಪಡೆದರು. ಇನ್ನು ಈ ಅದ್ದೂರಿಯಾಗಿ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಪುರೋಹಿತರುಗಳಿಂದ ಕಲ್ಯಾಣೋತ್ಸವ ನೆರವೇರಿದ್ದು, ಎಲ್ಲಾ ಪುರೋಹಿತರು ಟಿಟಿಡಿಯಿಂದ ಬಂದಿದ್ದು ವಿಶೇಷವಾಗಿತ್ತು. ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಕಾಣಿಕೆ ಮಾಡುವವರಿಗೆ ಹುಂಡಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಪೂಜೆ ನಂತರ ಸ್ವಾಮೀಜಿಯ ಭಕ್ತರು, ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಸ್ವಾಮೀಜಿಯ ಹುಟ್ಟುಹಬ್ಬದ ಸಂಭ್ರಮ ಪಟ್ಟರು. ನಮ್ಮ ಶ್ಯಾಮ್ ಟ್ರಾವೆಲ್ಸ್ ಏನಿದೆ, ಅವ್ರ ಮಾಲೀಕರು ಪ್ರತಿಯೊಬ್ಬರಿಗೂ ಅನ್ನದಾನ ಕೊಟ್ಟಿದ್ದಾರೆ. ಇನ್ನೊಬ್ಬರು ತಿಮ್ಮೇಗೌಡರು ಏನು ಚಂಡಿ ಹೋಮ ಮಾಡಿದ್ರು, ಅದಕ್ಕೆ ಅವ್ರದ್ದೇ ಆದ ಸಹಾಯ. ಪ್ರತಿಯೊಬ್ಬರು ಇಲ್ಲಿ ಒಂದೊಂದು ಕೆಲಸವನ್ನು ಒಬ್ಬೊಬ್ಬರು ವಹಿಸ್ಕೊಂಡು ಮಾಡಿದ್ದಾರೆ. ಯಾವುದೇ ಹಣಕಾಸು ಮಠದಿಂದ ಆಗಲಿ ಸ್ಕೂಲ್ನಿಂದ ಆಗಲಿ ನಾನು ಉಪಯೋಗ ಮಾಡಿಲ್ಲ. ಪ್ರತಿಯೊಬ್ಬರು ಅವ್ರದ್ದೇ ಆದ ರೀತಿಯಲ್ಲಿ ಅವ್ರದ್ದೇ ಆದ ತರಹ ಯಾರಿಗೇನು ಕೊಡಬೇಕು, ಯಾರಿಗೇನು ಮಾಡಬೇಕು ಅನ್ನೋದನ್ನು ಅವರವರೇ ತಿಳ್ಕೊಂಡು ಅವರವರೇ ಸಹ ಮಾಡಿದ್ದಾರೆ. ತಿರುಪತಿಯಿಂದ ಬಂದವರು ಸಹ ಅವ್ರದ್ದೇ ಆದ ದೇವಸ್ಥಾನದ ವತಿಯಿಂದ ಬಂದು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಿಸ್ತೀನಿ. ಚಂಡಿ ಹೋಮ ನಡೀತು. ಅವರು ಸಹ ಹಲವಾರು ಋತ್ವಿಕರು ಬಂದು ಭಾಳ ಸಂತೋಷಭರಿತವಾಗಿ ಹೋಮವನ್ನು ಮಾಡಿಕೊಟ್ಟಿದ್ದಾರೆ. ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ದೃಷ್ಟಿಯಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಮತ್ತು ನಮ್ಮ ಷಷ್ಠಾಬ್ದಿಯ ಒಂದು ಕಾರ್ಯಕ್ರಮವನ್ನು ಅವರೇನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಅವರ ಷಷ್ಠಾಬ್ದಿ ಕಾರ್ಯಕ್ರಮ ಅದಕ್ಕೂ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಶಕ್ತಿಯನ್ನು ನಮ್ಮ ಪರಮ ಪೂಜ್ಯ ನಮ್ಮ ಹಿಂದಿನ ಮಹಾಸ್ವಾಮೀಜಿಯವರು ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಅವರ ಮಾರ್ಗದರ್ಶನ, ಅವರು ಕೊಟ್ಟಂಥ ಆಶೀರ್ವಾದದಲ್ಲಿ ಇಷ್ಟೆಲ್ಲ ಒಂದು ಸಮಾಜದ ಕಲ್ಯಾಣ ನಡೀತಾ ಇದೆ. ಅವರಿಂದ ಇನ್ನೂ ಸಮಾಜಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತೀವಿ. ಒಟ್ನಲ್ಲಿ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯ 60ನೇ ಹುಟ್ಟುಹಬ್ಬ ಅದ್ದೂರಿಯಾಗಿ ನಡೆದಿದೆ. ಕುಂಬಳಗೋಡನಲ್ಲಿರುವ ಬಿಜಿಎಸ್ ನಾಲೆಜ್ ಸಿಟಿಯಲ್ಲಿ 4 ದಿನಗಳ ಕಾಲ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಸ್ವಾಮೀಜಿ ಹುಟ್ಟುಹಬ್ಬದ ನಿಮಿತ್ತ ಮಠಕ್ಕೆ ಮತ್ತು ಶಾಲೆಯ ಕ್ಯಾಂಪಸ್ಗೆ ಆಗಮಿಸಿ ಶುಭಾಶಯ ಕೋರಿದ್ದರು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.